ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ವಿಜಿತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ವಿಜಿತಾಸ್ ಥಾಟ್ಸ್. ಇವತ್ತಿನ ಟಾಪಿಕ್ ಏನಂದರೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡಿಂಗ್ ವಿತ್ ಕಿಡ್ಸ್. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಒಂಥರ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳ ಜೋಡಿ. ಯಾರು ಡಾಕ್ಟರ್ ಜೋಡಿ ಹೋಗಲಿ, ಈ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಮಕ್ಕಳಿಗೆ ಸಮ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಮಾರಲ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಆಮೇಲೆ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಬಾಂಡಿಂಗ್ ಗೊತ್ತಾಗುತ್ತೆ ಅಂತ. ಸರಿ, ಇಟ್ಸ್ ಓಕೆ. ಬಟ್ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕಂತಂದರೆ ಎಲ್ಲ ಕೆಲಸಗಳು ಪೇರೆಂಟ್ಸ್ ಎಲ್ಲ ಕೆಲಸ ಪಕ್ಕಕ್ಕಿಟ್ಟು ಓನ್ಲಿ ಮಕ್ಕಳ ಮುಂದೆನೇ ಕೂತು ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡೋದು, ಇದು ಮಾಡು ಅದು ಮಾಡು ಅಂತಂದು ಹೇಳೋದಲ್ಲ. ಹಂಗೆ ಈ ಒಂದು ಜನ್ರೇಷನ್ದಲ್ಲಿ ಇವಾಗ ಯಾರಿಗೂ ಆಗಲಿ, ಬಿಕಾಸ್ ತಂದೆ ತಾಯಿ ಇಬ್ಬರು ಹೋಗಿರ್ತಾರೆ ಕೆಲಸಕ್ಕೆ, ಆಮೇಲೆ ಮನೆಗೆ ಬರ್ತಾರೆ, ಅವ್ರಿಗೊಂಚೂರು ರೆಸ್ಟ್ ಅಂತ ಬೇಕಾಗಿರ್ತದೆ. ಅದಾದಮೇಲೆ ನೆಕ್ಸ್ಟು ಈಗ ಅಜ್ಜಿ ತಾತ ಇರ್ತಾರೆ, ಅವ್ರು ಜೋಡಿದ್ರೆ ಅವ್ರ ಜೋಡಿ ಮಕ್ಕಳು ಬೆಳೀತಾರೆ. ಇಲ್ಲಾಂದರೆ ಅಜ್ಜಿ ತಾತ ಇಲ್ಲ, ಕೆಲವೊಂದು ಮನೆಗಳು ಅಜ್ಜಿ ತಾತ ಇರೋದಿಲ್ಲ, ಓನ್ಲಿ ತಂದೆ ತಾಯಿ ಮಗು ಇರುತ್ತೆ. ಅವಾಗ ಏನು ಮಾಡಬೇಕು? ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡಿಂಗ್. ಅವಾಗ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ? ಹಂಗಾರೆ ಒಬ್ಬರು ರಿಸೈನ್ ಮಾಡಿರಿ, ಒಬ್ರು ಕೆಲಸ ಮಾಡಿರಿ ಅಂದರೆ ಸಿಟೀಸ್ನಲ್ಲಿ ಆ ಥರ ಆಗೋದಿಲ್ಲ. ಎಲ್ಲಿಬ್ಬರು ಕೆಲಸ ಮಾಡಬೇಕಾಗಿದೆ. ಮತ್ತು ಹೌ ಟು ಸ್ಪೆಂಡ್ ದ ಕ್ವಾಲಿಟಿ ಆಫ್ ಟೈಮ್ಸ್. ಅದಕ್ಕೆ ಸೊಲ್ಯೂಷನ್ನೇ ಇದು ಈ ವಿಡಿಯೋದಲ್ಲಿ ಹೇಳಿದೆ. ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನಮ್ಮ ಎಲ್ಲ ಕೆಲಸಗಳ ಪಕ್ಕಕ್ಕೆ ಬದಿ ಇಟ್ಟು ಅವ್ರ ಮುಂದೆ ಕೂತು ಹೇಳೋದು ಮಾಡೋದು ಅಲ್ಲ. ಅದು ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡಿಂಗ್ ಬರೋದಿಲ್ಲ. ಯಾರಿಗೂ ಕೆಲವೊಬ್ರು ಪೇರೆಂಟ್ಸಿಗೆ ಆಗ್ಬೋದು ನಾವು ಟೈಮ್ ಸ್ಪೆಂಡ್ ಮಾಡೋದು, ಕೆಲವೊಬ್ರು ಪೇರೆಂಟ್ಸಿಗೆ ಆಗೋದಿಲ್ಲ ಆ ಥರ ಟೈಮ್ ಸ್ಪೆಂಡ್ ಮಾಡೋದು. ಸೊ ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ ನಮ್ಮ ಕೆಲಸಗಳಲ್ಲಿ ಆ ಮಕ್ಕಳು ಇನ್ವಾಲ್ವ್ ಮಾಡಿರಿ, ಇಲ್ಲ ಆ ಮಕ್ಕಳ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗೋದು. ಆ ಥರ ಮಾಡ್ಕೊತ ಹೋದ್ರಿ ಅಲ್ಲಿ ನಾವು ಟೈಮು ಸ್ಪೆಂಡ್ ಮಾಡ್ಕೊತೀವಿ, ಆ ಮಕ್ಕಳು ಏನು ಮಾಡ್ತಾರೆ ಇಲ್ಲ ಅಂತ ನೋಡ್ಲಿಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ದಟ್ ಇವಾಗ ಮಕ್ಕಳಿಗೆ ವೆಜಿಟೇಬಲ್ಸ್ ಹೆಚ್ಕೊಡ್ಬೇಕು ಅಂತ, ಇವಾಗ ಅಮ್ಮ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇರ್ತಾಳೆ. ಅವಾಗ ವೆಜಿಟೇಬಲ್ಸ್ ಕಟ್ ಮಾಡೋದು ಮಕ್ಕಳ ಮೇಲೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾರೆ, ನಾನು ಬರ್ತೀನಿ, ನಾನು ಕಟ್ ಮಾಡ್ತೀನಿ ಅಂತ ಇರ್ತಾರೆ. ಆ ಟೈಮ್ನಾಗ ಏನು ಮಾಡಬೇಕು? ಹೋಗು, ನೀನು ನಾನು ಚಾಕು ಇಟ್ಕೊಂಡಿದ್ದೀನಿ, ಕಟ್ ಮಾಡಬೇಡ, ನೀನು ಹಿಂದಕ್ಕೆ ಸರಿ, ಇಲ್ಲ ನಾನು ಇಲ್ಲಿಗೆ ಮುಂದೆ ಕೂತಿದ್ದೀನಿ, ನೀನು ಮುಂದಕ್ಕೆ ಸರಿ ಅಂತ ಹೇಳೋದಲ್ಲ. ಸರಿ ಕೂಡು ಅಂತಂದರೆ ಅವ್ರನ್ನ ಸ್ವಲ್ಪ ಡಿಸ್ಟೆನ್ಸ್, ಸೇಫ್ ಆರ್ ಸೈಡ್ ಒಂದು ಸ್ವಲ್ಪ ಡಿಸ್ಟೆನ್ಸ್ನಲ್ಲಿ ಕೂಡಿಸಿ ಅದು ಅವ್ರಿಗೇನು ಮಾಡಿ, ಕಾಯಿಪಲ್ಲೆ ಎಲ್ಲ ಕಾಯಿಪಲ್ಲೆ ಮನೇಲಿ ಇರೋದು ಎಲ್ಲ ಕಾಯಿಪಲ್ಲೆಗಳು ಅವ್ರ ಮುಂದೆ ಹೇಳ್ರಿ. ಇದು ಯಾವ ಕಾಯಿಪಲ್ಯ ಫಸ್ಟ್ ಅದು ಹೇಳ್ರಿ. ಎಲ್ಲ ವೆಜಿಟೇಬಲ್ಸು ಇನ್ನು ಕನ್ನಡದಲ್ಲಿ ಯಾರು ನಿಮ್ಮ ಮದರ್ ಟಂಗ್ಸ್ ಏನಿದೆಯಲ್ಲ ಆ ಮದರ್ ಟಂಗ್ನಲ್ಲೂ ಹೇಳ್ಕೊಡಿ, ಆ್ಯಂಡ್ ಪ್ಲಸ್ ಇಂಗ್ಲೀಷ್ನಲ್ಲೂ ಹೇಳ್ಕೊಡಿ. ಇದು ಕಾಯಿಪಲ್ಯ ಅವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ವೆಜಿಟೇಬಲ್ಸ್ ಕಟ್ ಮಾಡೋ ಮುಂದೆ ಯಾವ ಶೇಪ್ನಲ್ಲಿ ಕಟ್ ಮಾಡ್ತಿದ್ದೀರಾ, ಯಾವ ಶೇಪ್ನಲ್ಲಿ ಇಲ್ಲ ಅದನ್ನೇ ಹೇಳ್ಕೊಡಿ. ಆ ವೆಜಿಟೇಬಲ್ಸ್ ಕಲರ್ಸ್ ಹೇಳ್ಕೊಡಿ. ಸೊ ದಟ್ ಇಲ್ಲಿ ನಾವು ಮಕ್ಕಳಿಗೆ ನಾವು ನಮ್ಮ ಕೆಲಸ ಕಾಯಿಪಲ್ಯ ಕಟ್ ಮಾಡ್ಕೊಳೋದ್ರ ಜೊತೆಗೆ ಆ ಮಕ್ಕಳಿಗೆ ನಾವು ಶೇಪ್ಸ್ ಹೇಳಿಸ್ಕೊಟ್ವಿ, ಕಲರ್ಸ್ ಹೇಳಿಸ್ಕೊಟ್ವಿ, ಆ್ಯಂಡ್ ಯಾವ ತರಕಾರಿ ಯಾವ ಹೆಸರು ಇನ್ನು ನಮ್ಮ ಮದರ್ ಟಂಗು ಕಲಿಸ್ಕೊಟ್ವಿ, ಆ್ಯಂಡ್ ಇಂಗ್ಲೀಷ್ ಟಂಗು ಕಲಿಸ್ಕೊಟ್ವಿ. ಮಕ್ಳಿಗೆ ಫಸ್ಟ್ ನಾವು ಕಲಿಸ್ಕೊಡ್ಬೇಕಾದ್ರೆ ನಮ್ಮ ಮದರ್ ಟಂಗ್. ಎಲ್ಲ ಸ್ಕೂಲ್ಸ್ನೆಲ್ಲ ಆಯಿತು, ನಾವು ಇಂಗ್ಲೀಷ್ ಕಲ್ತೇವೆ ಮಕ್ಕಳು, ಇಂಗ್ಲೀಷ್ ಕಲಿಯಂಗಿಲ್ಲ ಅಂತ ಅನ್ನಂಗೆ ಇಲ್ಲ. ಬಟ್ ವೇರಸ್ ನಮ್ಮ ಮದರ್ ಟಂಗ್ಗಳು ಗೊತ್ತಿರಬೇಕು. ನಮ್ಮ ಮದರ್ ಟಂಗ್ನಾಗ ಪ್ರತಿಯೊಂದು ವಸ್ತು ಏನಂತಾರೆ, ಏನಿಲ್ಲ, ಏನು ಮಾತಾಡಬೇಕು, ಯಾವ ಸಿಚುವೇಷನ್ಸ್ನಲ್ಲಿ ಏನೇನು ವರ್ಡ್ಸ್ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಕಲ್ತಿರ್ಬೇಕು ಮದರ್ ಟಂಗ್ನಲ್ಲಿ. ಮದರ್ ಟಂಗ್ ಇಸ್ ಅ ಫಸ್ಟ್ ಪರ್ಫಾರ್ಮೆನ್ಸಸ್. ಅಮ್ಮ ಮನೇಲಿ ಮದರ್ ಟಂಗೇ ಕಲಿಸ್ಕೊಳ್ಳಿ. ಸ್ಕೂಲಿಗೆ ಹೋದ್ಮೇಲಿಂದ ಜಾಯ್ನ್ ಆದಮೇಲಿಂದ ಅವು ಇಂಗ್ಲೀಷ್ ಕಲ್ತವೆ, ಅವೆಲ್ಲ ಇಂಗ್ಲೀಷ್ನಲ್ಲೇ ಹೋಮ್ವರ್ಕ್ ಮಾಡೋದು. ಆಮೇಲೆ ಅವೆಲ್ಲ ಇಂಗ್ಲೀಷ್ ನಾವು ಕಲಿಸ್ಲೇಬೇಕಾಗುತ್ತೆ. ಬಟ್ ಫಸ್ಟ್ ಮಾತ್ರ ಮದರ್ ಟಂಗ್ನಲ್ಲೇ ಕಲಿಸ್ಕೊಡಿ. ಎಲ್ಲ ಅನಿಮಲ್ಸ್ ಆಯಿತು, ಫ್ರೂಟ್ಸ್ ಆಯಿತು, ಎಲ್ಲವೂ ಆಯಿತು, ಫಸ್ಟ್ ಸ್ಟಾರ್ಟಿಂಗ್ ಮದರ್ ಟಂಗ್ನಲ್ಲೇ ಕಲಿಸ್ಕೊಡಿ. ಇಟ್ಸ್ ಮೈ ಒಪಿನಿಯನ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಮತ್ತು ಅಡುಗೆ ಮಾಡೋ ಮುಂದೆ ಬರ್ತಾರೆ. ಒಂದು ಸ್ವಲ್ಪ ದೂರ ಕೂಡಿಸ್ಕೊಳ್ಳಿ, ಅಡುಗೆ ಮಾಡೋ ಮುಂದೆ ಕೂಡಿಸ್ಕೊಂಡು ಅವು ಅದು ಇದು ಮುಡ್ತಾ ಇರ್ತವೆ, ಗಲಾಟೆ ಮಾಡ್ತಾನೆ ಇರ್ತವೆ. ಮಕ್ಕಳ ಮೇಲೆ ಎಲ್ಲ ಮುಟ್ಟೋದು, ಗಲಾಟೆ ಮಾಡೋದು, ಅದು ಇದಕ್ಕೆ ಹಾಕೋದು, ಎಲ್ಲ ಗದ್ದಲ ಇರುತ್ತೆ ಮಕ್ಕಳ ಮೇಲೆ. ಬಟ್ ಸ್ಟಿಲ್ ಅಡುಗೆ ಮನೆ ಕಟ್ಟಿ ಮೇಲೆ ಕೂಡಿಸಿದ ಮೇಲೆ ನೀವು ಮಸಾಲ ಆ್ಯಡಪ್ ಮಾಡ್ತೀರಿ, ವೆಜಿಟೇಬಲ್ಸ್ ಆ್ಯಡಪ್ ಮಾಡ್ತೀರಿ, ಆ ಮಸಾಲೆಗಳು ಅವ್ರಿಗೆ ಹೇಳ್ಸ್ಕೊಡ್ತಾ ಇರಿ. ಹಂಗಾಗಿ ಯಾವ ಮಸಾಲೆ ಹಾಕಬೇಕು, ಏನೇನು ಹಾಕಬೇಕು ಅಂತಲೂ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಅವ್ರಿಗೆ ಕೆಲವೊಂದು ಮಕ್ಕಳಿಗೆ ಕಲರ್ಫುಲ್ ಅನಿಸುತ್ತೆ. ಇವಾಗ ಯಾರು ಸ್ವಲ್ಪ ಓಕೆ 4th 5th ಸ್ಟ್ಯಾಂಡರ್ಡ್ ಇದ್ದವರಿಗೆ ಮಸಾಲೆ ಏನೇನು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಸಣ್ಣ ಹುಡುಗರಿಗೆ ಇಟ್ ವಿಲ್ ಲುಕ್ ಕಲರ್ಫುಲ್. ಈ ಅಮ್ಮ ಇದೇನೋ ಹಾಕಿದ್ಲು ಡಿಲಿಷಿಯಸ್, ಅಮ್ಮ ಅರ್ಶಿನ ಪುಡಿ ಹಾಕಿದ್ಲು, ಆದರೆ ಅಮ್ಮ ಖಾರ ಪುಡಿ ಹಾಕಿದ್ಲು, ಇದೇನೋ ಡಿಲಿಷಿಯಸ್ ಆಯಿತು, ಆ ಕಲರ್ ಹೋಗಿ ಈ ಕಲರ್ ಹೋಗಿ ಇದು ಬೇರೆ ಕಲರೇನೋ ಬಂತು, ಅಮ್ಮ ಏನೋ ಡಿಲಿಷಿಯಸ್ ಮಾಡ್ತಿದ್ದಾಳೆ, ಹೊಸ ರುಚಿ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೂ ಮಕ್ಕಳಿಗೂ. ಸೊ ಅದೊಂಥರ ಆಗುತ್ತೆ. ಆಮೇಲೆ ಮಕ್ಕಳು ಪೇಂಟಿಂಗ್ ಮಾಡೋ ಮುಂದೆ ನೀವು ಕೂತು ಪೇಂಟಿಂಗ್ ಮಾಡಿರಿ, ನೀವು ಅವ್ರ ಜೊತೆ ಕೂತು ಪೇಂಟಿಂಗ್ ಮಾಡಿರಿ. ಇಟ್ಸ್ ನಾಟ್ ಅ ಫಾಲ್ಟ್. ಕಾರ್ ಬಿಡಿಸ್ಕೊಡ್ರಿ, ಒಂದು ಪ್ಲೇನ್ ಪೇಪರ್ ತೊಗೊಳ್ರಿ, ಆ ಪ್ಲೇನ್ ಪೇಪರ್ ಏನೋ ಕಾರ್ ಬಿಡಿಸ್ಕೊಡ್ರಿ, ಇದು ಬಿಡಿಸ್ಕೊಡ್ರಿ, ಒಂದು ಫ್ಲವರ್ ಬಿಡಿಸ್ಕೊಡ್ರಿ, ಒಂದು ಸ್ಟ್ರಾಬೆರೀಸ್ ಅಂತವೇನೋ ಬಿಡಿಸ್ಕೊಡ್ರಿ. ಅವ್ರು ಕಲರ್ ಮಾಡ್ಕೊತಾ ಇರ್ತಾರೆ. ಅದ್ರ ಪಕ್ಕಕ್ಕೆ ನೀವು ಕೂತು ಏನಾದರೂ ಬೇರೆ ವರ್ಕ್ ಮಾಡಬಹುದು. ಆಮೇಲೆ ಅಪ್ಪ ಅಂದರೂ ಕೂಡ ಅಷ್ಟೇ, ಅಪ್ಪ ಆಫೀಸ್ ಕೆಲಸಕ್ಕೆ ಹೋಗ್ಬಂದ್ಮೇಲೆ ಹಾಲಿಗಂತೂ ಹೋಗ್ತಾರೆ ತಂತಿನವರು, ಆಮೇಲೆ ನೆಕ್ಸ್ಟ್ ಕಾಯಿಪಲ್ಯಕ್ಕಂತೂ ಹೋಗ್ತಿರ್ತಾರೆ ತಂತಿ. ಅವರು ಒಂಚೂರು ಮನೆ ಶೇರಿಂಗ್ ಮಾಡ್ತಾ ಇರ್ತಾರೆ ನಿಮ್ಮ ಕೆಲಸಗಳಲ್ಲಿ. ಆ ಶೇರಿಂಗಲ್ಲಿ ಅವರು ಇನ್ವಾಲ್ವ್ ಮಾಡ್ಲಿಕ್ಕೆ ಹೋಗ್ರಿ.
ಅವ್ರ ಜೋಡಿ ಒಂದು ಸಲ ಗಾಡಿ ಮೇಲೆ ಒಂದು ರೌಂಡ್ ಹುಡ್ಕೊಂಬರ್ತಾರೆ ಹುಡುಗರು. ಈ ಥರ ಆಮೇಲೆ ಅಲ್ಲಿ ಏನು ಮಾಡಿದರು, ಹೊರಗಡೆ ಏನೇನು ಆಟಿದ್ರು, ಏನೇನು ಗಾಡಿಗಳದು, ಯಾರ್ಯಾರು ಏನು ಮಾಡಿದ್ರು ಅದನ್ನ ಕ್ವಶನ್ಸ್ ಕೇಳ್ಕೊಂತ ಹೋಗ್ರಿ. ನೀವು ಟ್ರಾವೆಲಿಂಗ್ ಮಾಡೋ ಟೈಮ್ನಾಗ ಆಯಿತು, ಅಲ್ಲ ನೀವು ಅವ್ರ ಅಪ್ಪಾಜಿನ ಜೋಡಿ ಅವ್ರ ಗಾಡಿ ಮೇಲೆ ಹೋದಾಗ ಆಯಿತು, ಏನು ನಿನಗೆ ಏನೇನು ಕಾಣಿಸ್ತಾ ಇದೆ, ಏನೇನಿಲ್ಲ, ಏನೇನು ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ಕೇಳಿರಿ. ಅವ್ರೇನು ತಪ್ಪು ಹೇಳಿದ್ರೆ ಕರೆಕ್ಟ್ ಮಾಡಿರಿ. ಸೊ ಅವ್ರ ಜೋಡಿ ಕಮ್ಯುನಿಕೇಷನು ಬೆಳೆಯುತ್ತೆ, ಅವ್ರಿಗೆ ನಾವೊಂದು ಏನೋ ಒಂದು ಹೇಳಿಸ್ಕೊಟ್ಟಂಗೆ ಆಗ್ತದೆ, ಅವ್ರಿಗೂ ಹೊಸ ಹೊಸ ಕಲ್ತಂಗೆ ಆಗ್ತದೆ, ಅವ್ರದ್ದಲ್ಲೂ ಒಂದು ಹೊಸ ಚೈತನ್ಯ ಪ್ರತಿಯೊಂದರಲ್ಲೂ ಮೂಡ್ದಂಗೆ ಆಗುತ್ತೆ. ಇದೇ ಹೇಳೋದು. ಕ್ವಾಲಿಟಿ ಆಫ್ ಟೈಮ್ಸ್ನಲ್ಲಿ ನಮ್ಮ ಪೇರೆಂಟ್ಸ್ಗಳು ಆಯಿತು, ನಾವು 90ಸ್ನಲ್ಲೆಲ್ಲ ಇರೋದು. ನಾವು 90ಸ್ನಲ್ಲಿ ನಮ್ಮ ಪೇರೆಂಟ್ಸ್ಗಳು ಎಲ್ಲಿ ನಮ್ಮ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಕೊಡ್ತಿದ್ರು, ಎಲ್ಲಿ ಎಲ್ಲ ಮನೆ ಕೆಲಸಗಳು ಬಿಟ್ಟು ನಮ್ಮನ್ನು ಹೇಳ್ಕೊಳ್ಲಿಕ್ಕೆ ಆಗ್ತಿತ್ತು. ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಿದ್ವು, ಅವಾಗ ಇರ್ತಿದ್ದಿಲ್ಲ. ಆದರೆ ನಮ್ಮ ಪೇರೆಂಟ್ಸ್ ಜೋಡಿ ನಮ್ಮ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಿಲ್ಲ, ನಮಗೆ ನಮ್ಮ ಪೇರೆಂಟ್ಸ್ ಜೋಡಿ ಬಾಂಡಿಂಗ್ ಇಲ್ಲ. ಎಲ್ಲ ಪೇರೆಂಟ್ಸ್ಗೂ ಮಕ್ಳ ಜೋಡಿ ಬಾಂಡಿಂಗ್ ಇದ್ದೇ ಇರ್ತದೆ. ಹಂಗಂತಂದೇಳಿ ಇಲ್ಲ ಅಂತಂದು ಏನು ಇರೋದಿಲ್ಲ. ಬಟ್ ಅದನ್ನು ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಅಷ್ಟೇ. ಇಲ್ಲ, ಪೇರೆಂಟ್ಸ್ಗಳು ರಾತ್ರಿ ಮಕ್ಕೊಳ್ಳೋ ಮುಂದೆ ಆಯಿತು, ಎಸ್ಪೆಷಲಿ ಊಟ ಮಾಡೋ ಮುಂದೆ ಆಯಿತು, ಮಕ್ಕೊಳ್ಳೋ ಮುಂದೆ ಆಯಿತು, ಯಾರೇ ಕಪಲ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಏನೋ ಒಂದು ರಿಲೇಷನ್ಶಿಪ್ ಬಿಲ್ಡ್ ಅಪ್ ಆಗಬೇಕಂದ್ರೆ ನೋ ಸ್ಕ್ರೀನ್ ಟೈಮ್. ಫಸ್ಟ್ ಆಫ್ ಆಲ್ ನೋ ಸ್ಕ್ರೀನ್ ಟೈಮ್ನ ಕಟ್ ಮಾಡಿ, ಎಲ್ಲರೂ ಒಟ್ಟಿಗೆ ಕೂಡಿ ಊಟಕ್ಕೆ ಕೂತಾಗ ಮಗುನೂ ಕುಡಿಸ್ಕೊಳ್ರಿ ಊಟಕ್ಕೆ. ಏನಾಯಿತು ಸ್ಕೂಲ್ನಲ್ಲಿ, ಏನು ಮಾಡಿಲ್ಲ ನೀವು, ಏನೇನು ಮಾಡಿದ್ದೀರಿ ಇವತ್ತು, ಟೀಚರ್ ಏನು ಹೇಳಿಸ್ಕೊಟ್ರು, ಎಲ್ಲ ಅದ್ರ ಬಗ್ಗೆ ಕೇಳ್ತಾ ಇರಿ. ಅವು ಹೇಳ್ತಾ ಇರ್ತವೆ. ಆಮೇಲೆ ನಿಮ್ಮ ಗಂಡ ಹೆಂಡತಿ ಕೂಡ ಅಷ್ಟೇ ದಿನ ಮಾತಾಡೋವು ಇರ್ತವೆ, ನೀವು ಅವ್ರ ಜೋಡಿ ಮಾತಾಡ್ಕೊತ ಹೋಗ್ರಿ. ನೀವಿಬ್ರದ್ದು ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಆ ಮಗುನ ಜೋಡಿದು ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡೋ ಆಗ್ತದೆ. ಆಮೇಲೆ ರಾತ್ರಿ ಮಕ್ಕೊಂಡಾಗಾಯಿತು, ಪಾಪಗ ನಿಮ್ಮ ಲೈಫ್ನಲ್ಲಿ ಇವತ್ತೇನೋ ಒಂದು ಲೈಫ್ನಲ್ಲಿ ಏನೋ ಒಂದು ನೋಡಿರ್ತೀರ, ಅದನ್ನು ನೀವು ಏನೋ ಕಲ್ತಿರ್ತೀರ ಪಾಠ. ಆ ಪಾಠನೇ ಅವ್ರ ಮಕ್ಕಳ ಮೆಂಟಾಲಿಟಿ ಲೆವೆಲ್ ಆಫ್ ಈ ಥರ ಆಯಿತು, ಹಿಂಗೆ ಮಾಡಬಾರ್ದು, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಸ್ಟೋರೀಸ್, ಪಂಚತಂತ್ರ ಕಥೆಗಳು ಎಷ್ಟೊಂದಿದೆ. ಇವಾಗಿನ ಚಾನಲ್ಸ್ಗಳೆಲ್ಲ ಬಂದುಬಿಟ್ಟು ಓನ್ಲಿ ನಾನು ಆ ಚಾನಲ್ಸ್ನ ನಾನು ಬ್ಲೇಮ್ ಮಾಡ್ತಾಯಿಲ್ಲ, ಬಟ್ ಮಕ್ಕಳಿಗೆ ಬೇಡಾಗಿದ್ದೆಲ್ಲ ಯೂಟ್ಯೂಬ್ನ ಚಾನಲ್ಸ್ಗಳು ನೋಡಿಸ್ತಾ ಇರ್ತಾರೆ. ಅದರ ಬದಲಾಗಿ ಪಂಚತಂತ್ರ ಕಥೆಗಳು ನೋಡಿಸಿ, ಆ ಪಂಚತಂತ್ರ ಕಥೆಗಳು ನೀವು ಕೇಳ್ಬೋದು, ಅವರು ನೋಡ್ಬೋದು. ಅವು ನೋಡ್ಕೊತ ಕೂತಾಗ ಅವಕ್ಕೆ ಅದರದ್ದೇ ಒಂದು ಸ್ಟೋರಿನ ಅವಕ್ಕೆ ರಾತ್ರಿ ಮಕ್ಕೊಂಡಾಗ ಅರ್ಥ ಆಗಂಗೆ ನೀಟಾಗಿ ಹೇಳಿ, ಈ ಥರ ಇತ್ತು ಪಂಚತಂತ್ರ ಕಥೆಯಲ್ಲಿ, ಈ ಥರ ಆಗಿತ್ತು. ಸಪೋಸ್ ನಾವು ಕೇಳ್ತೀವಿ ರಾಜನ ಕತೆ, ಒಂದು ಗಿಳಿ ಕತೆ, 2 ಗಿಳಿಗಳಿದ್ವು, ಒಂದು ಗಿಳಿ ಒಂದು ಕಡೆ ಚೆನ್ನಾಗಿ ಮಾತಾಡ್ತಿತ್ತು, ಇನ್ನೊಂದು ಗಿಳಿ ದುಷ್ಟರ ಸಾಹಸ ಮಾಡಿ ಕೆಟ್ಟದಾಗಿ ಮಾತಾಡ್ತಿದ್ರು ಅಂತಂತಂದರೆ ಅವೆಲ್ಲ ಕಥೆಗಳು ನಾವು ಕೇಳಿದ್ದೀವಿ. ಸೊ ಆ ಕಥೆಗಳು ಅವ್ರಿಗೆ ಹೇಳ್ರಿ. ಇವಾಗ ನಾವು ಓದಿದ ಕಥೆಗಳು, ನಮ್ಮದೊಂದು ಪಂಚತಂತ್ರ ಕಥೆಗಳು ಇಲ್ಲ ಯಾವ ಬುಕ್ಸ್ನಾಗೂ ಇರೋಂಗಿಲ್ಲ, ಎಲ್ಲ ಬುಕ್ಸ್ನಾಗೆಲ್ಲ ಬೇರೆ 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 ಲೆವೆಲ್ ಆಫೇ ಬುಕ್ಸ್ನಾಗಿಲ್ಲ. ಸೊ ಅದು ಒಂದು ರಿಮೆಂಬರ್ ಮಾಡ್ಕೊತ ಹೇಳ್ತಾ ಇರ್ರಿ, ಅವು ಗೊತ್ತಾಗ್ತದೆ ಹಿಂಗೆ ನಾವು ಒಳ್ಳೆಯ ರೂಟ್ನಾಗ ಹೋಗ್ಬೇಕು, ಹೆಂಗಿಲ್ಲ ಅಂತಂತಂದೇಳಿ. ನಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ, ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನಲ್ಲಿ ಮಕ್ಕಳು ನಾವು ಇನ್ವಾಲ್ವ್ ಮಾಡೋದ್ರಿಂದ ಆ ಮಕ್ಳಿಗೆ ಫಸ್ಟು ಗೊತ್ತಾಗುತ್ತೆ, ಅಮ್ಮ ಏನೇನು ಕೆಲಸ ಮಾಡ್ತಿದ್ದಾಳೆ ದಿನ ಬೆಳಿಗ್ಗೆದು, ಅಪ್ಪ ಏನೇನು ಕೆಲಸ ಮಾಡ್ತಾರೆ, ನಾನು ಏನೇನು ಮಾಡಬೇಕು. ಅವು ಒಂದು ಸಕ್ ಅಬ್ಸರ್ವ್ ಮಾಡ್ಕೊತ ಅವೇ ಕಲಿತಾ ಇನ್ಬಿಲ್ಟ್ ಹಾಕ್ಕೊತ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಅವು ಮೆಸ್ ಮಾಡಿರ್ತಾರೆ ಮಕ್ಕಳೆಲ್ಲ, ಆಟ ಸಾಮಾನು ಬೇಕಾದ್ರೆ ಹೋಗಾಡಿರ್ತಾರೆ, ಎಲ್ಲ ಕಡೆ ಮೆಸ್ ಮಾಡಿರ್ತಾರೆ. ಓಕೆ, ಮಾಡಲಿ, ಅದಾದಮೇಲೆ ನೀವು ಕರೀರಿ, ನೀನು ಅದನ್ನ ಪಿಕಪ್ ಮಾಡು, ಈ ಬಾಕ್ಸ್ನಲ್ಲಿ ಹಾಕು, ನಾನು ಬಾಕ್ಸ್ನಲ್ಲಿ ಹಾಕ್ತೀನಿ ಅಂತ ಫಸ್ಟ್ ಒಂದು 2-3 ಸಲ ನೀವೇ ತೋರಿಸ್ಕೊಡ್ರಿ. 4th ಟೈಮ್ ಅವರೇ ಆಟಾಡ್ಕೊಂಡು ಅವರೇ ಆ ಬಾಕ್ಸ್ನ ಫಿಲಪ್ ಮಾಡಿಬಿಡ್ತಾರೆ, ಮತ್ತು ಮೆಸ್ನೆಲ್ಲ ಕ್ಲೀನ್ ಮಾಡ್ತಾರೆ. ಆ ಥರ ಆಗ್ತದೆ. ಈಗಿನ ಮಕ್ಕಳಂತೂ ಭಾಳ ಹುಷಾರಿದ್ದಾರೆ. ಯಾರೂ ಒಂದಿಷ್ಟು ಭಾಳ ದಿವಸ ಟ್ರೈನಿಂಗ್ ಕೊಡಬೇಕು ಅನ್ನೋದು ಏನೇ ಇಲ್ಲ. ವಿತಿನ್ 1 ವೀಕ್ನಲ್ಲಿ ಎಲ್ಲ ಮಕ್ಕಳು ಆ ಟ್ರೈನ್ ಆಗ್ಬಿಡ್ತಾರೆ. ಅದು ನೋಡಿ ಬೇಗ ಕಲಿತವೆ. ಅದು ಅಭ್ಯಾಸ ಮಾಡಿಕೊಡಿ. ಆಮೇಲೆ ಸ್ನಾನ ಮಾಡಿ ಬಂದಮೇಲೆ ನೀವು ಶ್ಲೋಕ ಹೇಳಿ, ದೀಪ ಒಂದು ಏನು ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು ಅಂತವೆ ಏನು ಹೇಳಿರೋದು. ಓಕೆ, ದೇವ್ರಿಗೆ ದೀಪ ಹಚ್ಚಿರಿ, ಹೂ ಏರಿಸ್ರಿ, ನಿಮಗೆ ಬರ್ತಿರೋ ಶ್ಲೋಕಾಸ್ ನೀವು ಮಕ್ಕಳು ಕೂಡಿಸ್ಕೊಂಡು ಹೇಳಿ, ಅವು ಮಕ್ಕಳು ಕಲಿತವೆ ಶ್ಲೋಕಾಸ್. ಮಾರ್ನಿಂಗ್ ಬ್ಯುಸಿ ಲೈಫ್, ಓಕೆ, ಒಂದು ಈವ್ನಿಂಗೂ ಇಲ್ಲ, ಓಕೆ, ಶನಿವಾರ ಆಯ್ತವಾರ, ಸಾಟರ್ಡೆ ಸಂಡೇನ ಹೇಳ್ಬೋದಾ. ಸಾಟರ್ಡೆ ಸಂಡೇ ನೀವು ಲೇಟಾಗಿ ಹೇಳ್ತೀರಾ, ಓಕೆ, ಮಧ್ಯಾಹ್ನ ಸಾಯಂಕಾಲ ಯಾವುದನ್ನು ಒಂದಪ್ಪತ್ತು ಆ ದೇವ್ರ ಮುಂದೆ ಕೂಡಿಸಿ ಶ್ಲೋಕ ಹೇಳಿ ಟ್ರಾವೆಲ್ ಮಾಡಿರಿ. ದೇವ್ರ ಮುಂದೆ ಕೂಡಿಸಿ ಹೇಳ್ಬೇಕು ಅಂತಂದ್ರೂ ಇಲ್ಲ, ಎಲ್ಲನ ಪಕ್ಕಕ್ಕೆ ಕೂತಲ್ಲಿ, ಇಲ್ಲ ದೇವ್ರಗಳಿಗೆ ಹೋದಲ್ಲಿ ಅಲ್ಲಿ ಕೂತಲ್ಲಿ ಕೂಡ ಹೇಳಿಸ್ಕೊಡ್ರಿ ದೇವ್ರ ಮುಂದೆ ಶ್ಲೋಕ. ಆದಷ್ಟು ಫಸ್ಟು ದೇವ್ರ ಮುಂದೆ ಕೂತೆ ಹೇಳ್ಕೊಳೋ ಪ್ರಯತ್ನ ಮಾಡಿರಿ. ಸೊ ಅದು ಮಕ್ಳಿಗೆ ಗೊತ್ತಾಗುತ್ತೆ. ನಾನು ಸ್ನಾನ ಮಾಡಿ ಬಂದಮೇಲೆ ದೇವ್ರ ಮುಂದೆ ಹೋಗಿ ದೇವ್ರ ಶ್ಲೋಕ ಹೇಳಬೇಕು. ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಅದರಲ್ಲಿಂದ ನಮ್ಮದು ಆ ಮಕ್ಕಳ ಉಚ್ಚಾರಣೆ ಸ್ಪಷ್ಟತೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಮ್ಮ ಮಕ್ಳಿಗೆ ಪಾಸಿಟಿವ್ ದೇವ್ರ ಮಂತ್ರ ಹೇಳೋದ್ರಿಂದ ಮಕ್ಕಳ ಮೆಂಟಾಲಿಟಿ ಭಾಳ ಚೆಂದ ಡೆವಲಪ್ ಆಗುತ್ತೆ. ಆ್ಯಂಡ್ ಸಂಸ್ಕೃತಿ ಕಲಿತಾರೆ ಮಕ್ಕಳು. ಇದನ್ನು ಕಲಿಸ್ರಿ. ಪ್ರತಿಯೊಂದು ನಮ್ಮ ಆ್ಯಕ್ಟಿವಿಟೀಸ್ನಲ್ಲಿ ಮಕ್ಕಳ ಇನ್ವಾಲ್ವ್ ಮಾಡೋದ್ರಿಂದ ಆ ಮಕ್ಳಿಗೂ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ನಂದು ಕರ್ತವ್ಯ ಏನೇನು ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಬಾಯ್ ಆ್ಯಂಡ್ ಗರ್ಲ್. ಈಗಿನ ಕಾಲದಾಗ ಬಾಯ್ ಆ್ಯಂಡ್ ಗರ್ಲಿಗೆ
ಇದು ಬಾಯ್ಸ್ ಅವಾಗಾದರೆ ಈ ಗಂಡು ಮಕ್ಳು ಈ ಕೆಲಸ ಮಾಡಬೇಕು, ಹೆಣ್ಮಕ್ಳು ಈ ಕೆಲಸ ಮಾಡಬೇಕು ಅಂತಿದ್ರು. ಬಟ್ ಇವಾಗ ಗಂಡು ಹೆಣ್ಣು ಎರಡೂ ಕೆಲಸಕ್ಕೆ ಹೋಗ್ತಾರೆ, ಇಬ್ಬರು ದುಡಿತಾ ಇದ್ದಾರೆ ಅಂದಮೇಲೆ ಸೊ ನೆಕ್ಸ್ಟ್ ನಮ್ಮ ಜನ್ರೇಷನ್ ಮಕ್ಕಳು ಕೂಡ ಇರ್ರೆಸ್ಪೆಕ್ಟ್ ಆಫ್ ಎವ್ರಿ ಕೆಲಸದಾಗೆ ಇನ್ವಾಲ್ವ್ ಮಾಡ್ರಿ ಅವರು. ಅಡುಗೆ ಮನೇಲಾಯಿತು, ಬಟ್ಟೆ ಒಣಹಾಕೋದಾಯಿತು, ಬಟ್ಟೆ ಡ್ರೈಯಿಂಗ್ ಮಾಡೋದಾಯಿತು, ಮತ್ತು ಬಟ್ಟೆ ಕ್ಲಾತ್ಸ್ ಮರ್ಚಿಡೋದ್ರಲ್ಲ ಆಯಿತು, ಮನೆ ಮೆಸ್ನಾಗ ಸಹ ಸ್ವಚ್ಛ ಮಾಡೋದ್ರಲ್ಲ ಆಯಿತು, ಪ್ರತಿ ಒಂದ್ರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊತವ್ರು. ಅವ್ರಿಗೂ ಅದು ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ನಿಮಗೂ ಮುಂದೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮುಂದೆ ಅವು ಎಲ್ಲ ಕಲಿತವೆ, ತಮ್ಮ ಇಂಡಿಪೆಂಡೆಂಟಾಗಿ ತಮ್ಮ ಕೆಲಸಗಳು ಎಲ್ಲ ಮಾಡ್ಕೊಳೋದು ಎಲ್ಲ ಕಲಿತವೆ ಅವು. ಸೊ ಈ ಥರ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ಬೋದು, ಇದೊಂದು ವೇ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್. ನಿಮ್ಗೆ ಯಾವ್ದಾರ ಬೇರೆ ಟಾಪಿಕ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದು ಈ ಟಾಪಿಕ್ಸ್ ಬಗ್ಗೆ ಮಾತಾಡಿ ಅಂತ ಹೇಳಿದರೆ, ಕಮೆಂಟ್ ಮಾಡಿದರೆ ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು.